ರಾಮ ಲಕ್ಷ್ಮಣರೇ, ಅಂತ ತಾಟಕಿಯ ಮರ್ದನವಾಗಿದೆ. ರಾಮನ ಶರಾಘಾತಕ್ಕೆ ಸಿಲುಕಿದಂತ ಆಕೆ ದಿವ್ಯ ಯಕ್ಷ ಶರೀರೆಯಾಗಿ ಯಕ್ಷಲೋಕವನ್ನು ಸೇರಿಕೊಳ್ಳುತ್ತಾ ನಿನ್ನನ್ನು ಸ್ತುತಿಸ್ತಾ ಅವಳು ಯಕ್ಷಲೋಕವನ್ನು ಸೇರಿಕೊಂಡು ಶಾಪ ವಿಮೋಚನೆ. ಹೌದು, ಇಲ್ಲಿಗೆ ಒಂದು ವಿಘ್ನ ನಿವಾರಣೆ ಆಯ್ತು ಮಕ್ಕಳೇ. ಆ ತಾಟಕೆಯನ್ನು ಮರ್ದಿಸಿದಂತ ಅಶೌಚದ ನಿವಾರಣೆಗಾಗಿ ಸ್ನಾನಾದಿ ಕರ್ಮಗಳನ್ನು ನಡೆಸಬೇಕಾಗಿದೆ. ಬನ್ನಿ ಆಶ್ರಮ. ಕುರಿದು ಹಿಂದೆ ಕೃಷಾನಿತ ಮಹಾತ್ರ ನಳಿನ ಮಿತ್ರ ಗುರೇಶ ರಾಮನಿ ಕುರಿಯುವುದು ಮದೇಯ ನಳಿನ ಮಿತ್ರ ಗುರ ರಾಮನಿ ಮುದದಿ ಬಡದಿ ಶಕ್ತಿಗಳು ರಾಘವನ ಗೋದಿ ಗೋದಿ ಕೃಷ ಇದ್ದ ರಾಮನಿ ಕೊರಿಯುವುದು ಮದೇಶಿ ಮುಗಿಸಿ ನಾವು ಬಂದಿದ್ದೇವೆ. ಮಗು, ನನ್ನ ಕಡೆಗೆ ಬಾ. ನಿನಗೊಂದು ವಿಶೇಷವಾದ ಅಸ್ತ್ರಗಳ ಗುಚ್ಛಗಳನ್ನೇ ನಾನು ಕೊಡುವಂತಿದ್ದೇನೆ, ಸ್ವೀಕರಿಸುವೆ. ಗುರುಗಳೇ, ನನ್ನ ಜೀವನದ ರೂವಾರಿಯಾಗುವುದರ ಮೂಲಕ ನನ್ನ ಜೀವನೋತ್ಕರ್ಷಕ್ಕೆ ಬೇಕಾಗಿ ಶ್ರಮಿಸುವವರು ನೀವು, ವಿದ್ಯಾರ್ಥಿಗಳಾಗಿ ಬಂದವರು ನಾವು. ಗುರುಗಳು ವಿದ್ಯೆಯನ್ನು ಅಥವಾ ಮಂತ್ರೋಪದೇಶವನ್ನು ಶಿಷ್ಯನಾದವನಿಗೆ ಮಾಡ್ತೇನೆ ಅಂತ ಹೇಳಿದ್ರೆ ಅದರಲ್ಲಿಯೂ ನಿಮ್ಮಿಂದ ನಾನು ಮಂತ್ರೋಪದೇಶವನ್ನು ಪಡೆಯುವಂತಹ ಯೋಗ ಉಂಟುಂತಾದ್ರೆ ರಾಮನಾಗಿ ನಾನು ಅದನ್ನು ಬಿಡುವುದಕ್ಕುಂಟೆ. ಖಂಡಿತ ನಾನು ಸ್ವೀಕರಿಸ್ತೇನೆ. ಆದ್ರೆ ಒಂದು ವಿಷಯ, ಇದನ್ನು ನನಗಾಗಿಯೇ ನೀವು ತೆಗೆದಿಟ್ಟದ್ದೇ, ಇದರ ಮರ್ಮ ಏನು ಅಂತ ಗೊತ್ತಾಗ್ಲಿಲ್ಲ. ರಾಮ, ಹಿಂದೆ ಕೃಷಾಶ್ವನೆಂಬ ಮಹಾಮುನಿಯು ಆ ಶಿವನನ್ನ ತಪಸ್ಸು ಮಾಡಿ ಪುತ್ರ ಸಂತತಿಯನ್ನು ಬೇಡಿದಾಗ ಶತ ಸಂತತಿಯನ್ನು ಆ ಶಿವನು ಪರಮೇಶ್ವರನು ಆ ಕೃಷಾಶ್ವನಿಗೆ ಒದಗಿಸಿದಂತೆ ಲೋಕ ಕಲ್ಯಾಣಾರ್ಥವಾಗಿ ಆ ಮಹಾಮುನಿಯು ಆ ಶತ ಸಂತತಿಯನ್ನು ಅಸ್ತ್ರವನ್ನಾಗಿ ನನ್ನ ಮಂತ್ರ ಪ್ರಭಾವದಿಂದ ಮಾಡಿ ಲೋಕ ಕ್ಷೇಮವನ್ನು ಮಾಡಬೇಕೆಂಬ ಇರಾದೆಯಲ್ಲಿದ್ದನಂತೆ. ಪೂರ್ವಾಶ್ರಮದಲ್ಲವೇ ನಾನೊಮ್ಮೆ ಅವನಲ್ಲಿಗೆ ಆ ಮಹಾತ್ಮರಲ್ಲಿಗೆ ಹೋಗಿದ್ದಾಗ ಬ್ರಾಹ್ಮಣನಾದ ನನ್ನಲ್ಲಿ ಅಸ್ತ್ರ ಸಂಪತ್ತಿರುವುದು ತರವಲ್ಲ, ಕೌಶಿಕನಾಗಿ ವಿಶ್ವರವಾದ ನೀನು ಕ್ಷತ್ರಿಯನಾಗಿದ್ದೀಯ, ನಿನ್ನಲ್ಲಿ ಆ ಅಸ್ತ್ರ ಸಂಪದ ಇರಬೇಕೆಂದು ಅದನ್ನು ಮಂತ್ರಪೂರಿತವಾಗಿ ನನಗೆ ಒದಗಿಸಿಕೊಟ್ಟದ್ದಲ್ಲದೆ ಲೋಕಕ್ಷೇಮದ ಪ್ರಮಾಣ ವಚನವನ್ನು ಕೂಡ ಮಾಡಿದರು ಮಗನೇ. ಆದರೇನು ಮಾಡೋಣ ಹೇಳು? ಕ್ರಮೇಣ ಆ ವಸಿಷ್ಠರಲ್ಲಿ ಹಗೆಯನ್ನು ಸಾಧಿಸಿದಂತಹ ನಾನು ಕೌಶಿಕನಿಂದ ಬ್ರಹ್ಮರ್ಷಿಯಾಗುವಲ್ಲಿಯವರೆಗೆ ನನ್ನ ಯಾತ್ರೆ ನಡೆದು ಹೋಯಿತು. ಅವರಲ್ಲಿ ಆ ವೈರತ್ವವನ್ನು ಗಳಿಸಿದಂತಹ ನಾನು ಬ್ರಾಹ್ಮಣನಾದ ಪ್ರಬಲ ಇಚ್ಛೆಯಿಂದ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿ ಎನಿಸಿಕೊಂಡೆ, ಬ್ರಹ್ಮರ್ಷಿ ವಿಶ್ವಾಮಿತ್ರನೆನಿಸಿಕೊಂಡೆ. ಮಗು, ಈಗ ನಾನೂ ಕೂಡ ಅಸ್ತ್ರವನ್ನು ಬಳಸುವಂತಿಲ್ಲ. ಹಾಗಾಗಿ ಯಾರು ಇದಕ್ಕೆ ಯೋಗ್ಯರು ಎಂದು ಯೋಚಿಸಿದರೆ ಬೇರೆ ಯಾರು ನನಗೆ ಕಾಣುವುದಿಲ್ಲ, ಕೇವಲ ರಾಮನಾಗಿ ನೀನೇ ನನಗೆ ಕಾಣುತ್ತಾ ಇದ್ದಿ ಮಗನೇ. ಹಾಗಾಗಿ ಇದೋ ನಿನಗೆ ಆ ವಿಜೃಂಭಕಾಸ್ತ್ರಗಳನ್ನು ಮಂತ್ರಪೂರಿತವಾಗಿ ಇದೋ ನೀಡುತ್ತಾ ಇದ್ದೇನೆ, ಸ್ವೀಕರಿಸು ಸ್ವೀಕರಿಸು. ಧನ್ಯನಾದ ರಾಮ, ನೋಡಿದೆಯ ನೀನು ವಿಜೃಂಭಕಾಸ್ತ್ರಗಳನ್ನು ಪಡೆದ ಕೂಡಲೇ ಅದರ ಅಧಿದೇವತೆಗಳೆಲ್ಲ ನಿನಗೆ ಸುತ್ತು ಬಂದು ಪ್ರದಕ್ಷಿಣೆ ಮಾಡಿ ಹೋಗುತ್ತಾ ಇದ್ದಾರೆ, ನಿನಗೆ ಹೌದು. ಹಾಗಾಗಿ ಇಲ್ಲಿಯೇ ಇನ್ನು ನಾವು ಕಾಲ ಕಳೆಯುತ್ತಾ ಇರುವುದಲ್ಲ, ಬಂದು ಬಹಳಷ್ಟು ದೂರ ನಾವು ಮುಟ್ಟಿದೆವು. ನಾವು ಬಂದು ನಿಂತ ಸ್ಥಳ ಯಾವುದು ಬಲ್ಲೆಯ? ಇದುವೇ ವಾಮನಾಶ್ರಮ. ಈ ಹಿಂದೆ ಮಹಾವಿಷ್ಣು ವಾಮನಾವತಾರವನ್ನು ತಾಳಿ
ಸಿದ್ಧಿಯನ್ನು ಪಡೆದಂತಹ ಈ ಸ್ಥಳ, ಇದನ್ನು ನಾನೇ ನನ್ನ ವಾಸಸ್ಥಾನವಾಗಿ ಮಾಡಿಕೊಂಡಿದ್ದೇನೆ. ಇಲ್ಲಿ 7 ದಿನಗಳವರೆಗೆ ಒಂದು ಮಹಾಯಜ್ಞವನ್ನೇ ನಾವು ಮಾಡಲಿದ್ದೇವೆ. ಹಾಗಾಗಿ ಯಜ್ಞ ಸಂರಕ್ಷಣೆ, ನಾವು ಮಹಾಯಾಗವನ್ನು ಮಾಡುತ್ತಿರುವಂತಹ ಸಂದರ್ಭ, ಯಜ್ಞ ಸಂರಕ್ಷಣೆಯ ಸಮಸ್ತ ಭಾರ ನಿನಗೆ ರಾಮ. ಗುರುಗಳೇ, ಯಾವ ಸಂಕಲ್ಪದಿಂದ ನೀವು ರಾಮ ಲಕ್ಷ್ಮಣರನ್ನು ಕರೆಕೊಂಡು ಬಂದಿದ್ದೀರೋ ಆ ಕಾರ್ಯವನ್ನು, ಸೇವೆಯನ್ನು ಮಾಡುವಂತಹ ಸುಯೋಗ ಈಗ ನಮಗೆ ಒದಗಿ ಬಂದಿದೆ. ಯೋಚಿಸಬೇಕಂತಿಲ್ಲ. ನೀವು ಯಜ್ಞ ದೀಕ್ಷಾಬದ್ಧರಾಗಿ ಯಜ್ಞದಲ್ಲಿ ನೀವು ಕುಳಿತುಕೊಳ್ಳಬೇಕು. ನೀವು ಮಾಡುವಂತಹ ಯಾಗ ಯಜ್ಞಾದಿಗಳಿಗೆ ದುಷ್ಟರಿಂದ ಯಾವುದೇ ರೀತಿಯಾದಂತಹ ಅನ್ಯಾಯ ಅನಾಚಾರಗಳು ನಡೆಯದ ಹಾಗೆ ನೀವೇ ಕಲಿಸಿದಂತಹ ವಿದ್ಯೆಯನ್ನು ಉಪಯೋಗಿಸುವುದರ ಮೂಲಕವಾಗಿ ಬತ್ತಳಿಕೆಯಲ್ಲಿರುವಂತಹ ಒಂದೊಂದೇ ಶರವನ್ನು ತೆಗೆದು ನಿಮ್ಮ ಯಜ್ಞಕುಂಡದ ಮೇಲೆ ಚಪ್ಪರವನ್ನೇ ಹಾಸ್ತೇನೆ. ಮಾತ್ರ ಅಲ್ಲ, ಯಾವ ದುಷ್ಟ ಶಕ್ತಿಗಳು ನಿಮ್ಮ ಹತ್ತಿರ ಬಾರದ ಹಾಗೆ ಬಾಣದ ಕೋಟೆಯನ್ನೇ ನಾನು ನಿರ್ಮಿಸಿದ್ದೇನೆ. ಈ ಮಧ್ಯದಲ್ಲಿ ನೀವು ದೀಕ್ಷಾಬದ್ಧರಾಗಿ ರಾಮ ಲಕ್ಷ್ಮಣರಾದಂತಹ ನಾವು ನಿಮ್ಮನ್ನು ಕಾಯ್ತಾ ಇದ್ದೇವೆ. ಕುಳಿತುಕೊಳ್ಳಿ. ಸುದ್ದಿ ಒಂದು ಸಿಕ್ಕಿದೆ. ಹಾಗೆ ದಾರಿಯಲ್ಲಿ ಬಿದ್ದು ಸಾಯುವಳ ನಮ್ಮಮ್ಮ ಇಲ್ಲ, 1000 ಆನೆಗಳ ಬಲವುಳ್ಳವಳು. ಅಪರೂಪಕ್ಕೆ ಒಮ್ಮೆ ಹೊಟ್ಟೆ ಉಪ್ಪರಿಸಿ ಬಂದವಳು ನಮ್ಮ ಗುಹೆಯನ್ನು. ಅದನ್ನು ನಾನು ಕೂಡ ಕೇಳಿದ್ದೇನೆ. ಅದು ಕೇಳಿದ್ದೇವೆ ಹೆಚ್ಚು, ನೋಡಿದ್ದು ಕಮ್ಮಿ. ಏನೇ ಇರಲಿ, ಯಾರೋ ಇಬ್ಬರು ನಮ್ಮ ತಾಯಿಯನ್ನು ಕೊಂದಿದ್ದಾರಂತೆ. ಮಾತ್ರವಲ್ಲ, ಯಾಗವನ್ನು ಮಾಡುತ್ತಾ ಇದ್ದಾರಂತೆ. ಆ ದೊಡ್ಡ ಮುನಿ ಅವ ಇದ್ದಾನಲ್ಲ, ಯಾಗ ಪ್ರಾರಂಭ ಮಾಡುತ್ತಾನೆ, ಸನ್ನಾಹಗಳನ್ನು ಮಾಡುತ್ತಾ ಇದ್ದಾನೆ. ಅವರನ್ನು ಯಾಗ ಮಾಡುವುದಕ್ಕೆ ಬಿಡಬಾರದು. ಎಂಬ ಕಾರಣದಿಂದಲೇ ಬಾಣದ ಚಪ್ರವನ್ನು ನಿರ್ಮಿಸಿದ್ರೆ ಯಾರೋ ದುಷ್ಟರು ಬೊಬ್ಬೆ ಹೊಡೆಯುತ್ತಾ ಈ ಯಾಗಶಾಲೆಯನ್ನು ಮಲಿನ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಅವರು ಎಸೆಯುವಂತಹ ಈ ಅಶುದ್ಧ ನಮ್ಮ ಯಜ್ಞ ಕುಂಡಕ್ಕೆ ಬೀಳಬಾರದು. ಅದನ್ನ ರಕ್ಷಣೆಯಲ್ಲಿ ನೀನಿರು. ಯಾರೋ ರಕ್ಕಸರು ಅವ್ಯಕ್ತವಾಗಿ ಬೊಬ್ಬೆ ಹೊಡೆಯುತ್ತಿರುವಂತಹ ಶಬ್ದ ಕೇಳುತ್ತಿದೆ. ನನ್ನದಾದಂತಹ ಶರವನ್ನು ಪ್ರಯೋಗ ಮಾಡಿ ಅವ್ಯಕ್ತರಾದವರನ್ನು ಮರೆಯುತ್ತೇನೆ.
ಸಿಕ್ಕಿದ್ದು ಒಳ್ಳೆಯದಾಯ್ತು. ಅಂದ್ರೆ ನನ್ನನ್ನೇ ಹುಡುಕುತ್ತಾ ಇದ್ದೀರಿ? ನಿನ್ನನ್ನೇ ಹುಡುಕುತ್ತಾ ಇದ್ದೆ. ಹೌದೇನೋ? ನಾವು ತಾಯಿ ಮಕ್ಕಳು ಯಾವ ರಗಳಿಗೂ ಇಲ್ಲದೆ ಸಿಕ್ಕಿದ ನರಮಾಂಸವನ್ನು ತಿಂದು ಅಂತೂ ನೀವು ಭಾವಿಸುವುದು ಆನಂದದಿಂದ ಇರ್ತಾ ಇದ್ದೆವು. ರಗಳೇ ಇಲ್ಲ ಅಂತ ಹೇಳ್ತಿ, ನರಮಾಂಸ ಅಂತ ಹೇಳ್ತಿ. ನಮ್ಮ ಆಹಾರವೇ ನರಮಾಂಸವನ್ನು ತಿನ್ನುವುದು ನರರಿಗೆ ರಗಳೇ. ಅದು ಹೇಗೆ? ಮತ್ತೆ ನರರನ್ನು ಕೊಲ್ಲದೆ ಮಾಂಸ ಸಿಗುವುದು ಹೇಗೆ? ಆಹಾರ ತಿನ್ನದೇ ಇರುವ ಜೀವಿ ಉಂಟು? ಮನುಷ್ಯನಾದವ ಮನುಷ್ಯನ ಮಾಂಸ ತಿಂದ್ರೆ ಅವನಿಗೆ ಹುಚ್ಚು ಹಿಡಿತದೆ, ಗೊತ್ತು? ನಾವು ಮನುಷ್ಯರಲ್ಲ, ನಾವು ರಾಕ್ಷಸರು. ನಮ್ಮ ಸ್ವಭಾವವೇ ನರಮಾಂಸವನ್ನು ತಿನ್ನುವುದು. ಹೌದೇನೋ? ತಾಯಿಯನ್ನು ಕೊಂದಿಯೋ? ಅವಳ ಮಗ ನೀನು? ಹೌದು. 1000 ಆನೆಯ ಬಲವುಳ್ಳ ನಮ್ಮ ತಾಯಿಯನ್ನು ಕೊಲ್ಲುವುದಕ್ಕೆ ಏನು ಧೈರ್ಯವ ನಿನಗೆ? ಆ ಗೊಡ್ಡು ಮುನಿಯದ್ದು, ಆ ಗೊಡ್ಡು ಮುನಿಯದ್ದು ನುಂಗುತ್ತೇನೆ ನಿಮ್ಮನ್ನು ಮೂರನ್ನು. ಮಗನ ನೀನು? ನಿಮ್ಮ ಬಗ್ಗೆ ನಮ್ಮ ಗುರುಗಳು ಎಲ್ಲವನ್ನು ಹೇಳಿದ್ದಾರೆ. ಯಾರ ಕಾಲು ಹಿಡಿದು ಆಶೀರ್ವಾದ ಪಡೆಯಬೇಕಿತ್ತು ಅಂತಹ ಗುರುಗಳಿಗೆ ಬೈತಾ ಇದ್ದಿ. ಒಂದು ಮಾತನ್ನ ಬಿಟ್ಟುಕೋ, ಏನು ಈ ಲೋಕದಲ್ಲಿ ಯಾರು ಗುರುಗಳಿಗೆ ಅನ್ಯಾಯ ಮಾಡ್ತಾರೆ ಅಂತವರು ಯಾರು ಬದುಕುವುದಿಲ್ಲ. ಹೌದೇ? ಮುಂದೆ ಎಲ್ಲಿಯಾದ್ರೂ ನೀನು ಗುರುವಾದರೂ ನಿನ್ನ ಶಿಷ್ಯರು ನಿನ್ನ ಕಾಲು ಹಿಡಿಯಬೇಕು, ಗುರುಗಳಿಗೆ ಬೈಬಾರದು. ಆದ್ದರಿಂದ ಹೇಳ್ತೇನೆ, ಅನ್ಯಾಯ ಮಾಡಿದಂತಹ ತಾಟಕಿಯನ್ನು ಕೊಂದವನೇ ನಾನು. ನನ್ನ ಕೈಗೆ ಆಯುಧ ಕೊಡುವಾಗ ಗುರುಗಳೊಂದು ಮಾತನ್ನು ಹೇಳಿದ್ದಾರೆ. ಕ್ಷತ್ರಿಯರ್ಧಾರ್ಯತೆ ಚಾಪಹ ನಾರ್ಥ ಶಬ್ದೇ ಭವೇದಿತಿ. ಕ್ಷತ್ರಿಯರ ಕೈಯಲ್ಲಿ ಎಲ್ಲಿಯವರೆಗೆ ಆಯುಧ ಇರ್ತದೋ ಅಲ್ಲಿಯವರೆಗೆ ಆರ್ತರು ಎಂಬಂತಹ ಶಬ್ದವೇ ಬರಬಾರದು. ಆರ್ತ ರಕ್ಷಣೆಗೆ ಬೇಕಾಗಿ ನಿನ್ನಂತಹ ದುಷ್ಟರನ್ನು ಕೊಲ್ಲುವಂತಹ ಹೊಣೆಗಾರಿಕೆಯನ್ನು ಹೊಂದಿ ಬಂದವ ಅಯೋಧ್ಯೆಯ ಅಧಿಕಾರಿಯ ಮಗ, ಕ್ಷತ್ರಿಯ ವಂಶಜ ರಾಮ. ರಾಮ ಎಲ್ಲ ರಾಮ. ನಿನಗೆ ಅವರು ಗುರುಗಳು, ಅವರು ನನಗೆ ಗುರುಗಳಲ್ಲ, ನೀನು ನನಗೆ ಗುರುಗಳಲ್ಲ. ನಿಮಗೆ ವಂಚಿಸ್ತೇವೆ ನಾವು. ಯಾಕಂದ್ರೆ ಒಳ್ಳೆಯವರಿಗೆ ಮಾತ್ರ ಗುರುಗಳು, ನಿನ್ನಂತ ರಕ್ಕಸರಿಗೆ ಗುರುಗಳಲ್ಲ. ನಮಗೆ ಅವರ ಗುರುತ್ವ ಬೇಡ, ಬೇಡವಾ? ನಮಗೆ ನಮ್ಮ ಗುರುವೇ ತಾಯಿ. ಆದ್ದರಿಂದ ನಮ್ಮ ತಾಯಿಯನ್ನು ಕೊಂದು ಈಗ ತಿರುಗಾಡುತ್ತಾ ಇರುವುದು ನಿನ್ನ ಸುಮ್ಮನೆ ಬಿಡುವೇನೆ. ಅಂತೂ ತಾಯಿಯನ್ನು ಕಂಡ್ರೆ ನಿನಗೆ ಬಹಳ ಪ್ರೀತಿ. ತಾಯಿಯಲ್ಲಿ ಅಷ್ಟು ಪ್ರೀತಿ ಇದ್ದವ ತಾಯಿಯನ್ನು ಬಿಟ್ಟು ಇಲ್ಲಿ ಇರುವುದೇ? ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಯಾಕೆ? ನಿನ್ನನ್ನು ಕಳಿಸ್ತೇನೆ ಅಲ್ಲಿಗೆ. ಈಗ ಅವಳು ನನ್ನ ತಾಯಿ ಅಲ್ಲ, ನಿನ್ನ ತಾಯಿ. ನನ್ನ ತಾಯಿ. ಹಾಗಾಗಿ ತಾಯಿ ಮಕ್ಕಳಿಗೆ ತರ್ಪಣ ಕೊಡಬೇಕು ನಿನ್ನ ರಕ್ತದಲ್ಲಿ. ತಾಯಿ ಮಕ್ಕಳನ್ನು ಇಬ್ರು ಒಟ್ಟು ಮಾಡ್ತೇನೆ. ರಾಕ್ಷಸ ರಾಮ, ಇನ್ನು ಸಿದ್ಧರಾಮ ನಮಗೆ ಉಳಿಗಾಲ ಇಲ್ಲ ರಾಮ. ಅದ್ಯಾರು ಹೇಳಿದ್ರು? ಅಭಯ ನೀಡು ರಾಮ. ಅಲ್ಲ, ಅದ್ಯಾರು ಹೇಳಿದ್ರು ನಿಮಗೆ? ನೀವು ಹೇಳಿದ ರಾಕ್ಷಸ ರಾಮನು ನಾನಲ್ಲ, ಸಿದ್ಧರಾಮನಂತೂ ಖಂಡಿತ ಅಲ್ಲ. ಅಭಯ ನೀಡು ನನಗೆ. ಹಾಗಾಗಿ ಹೇಳ್ತೇನೆ, ಈ ರಾಮ ಇರುವಲ್ಲಿಯವರೆಗೆ ಒಳ್ಳೆಯವರಿಗೆ ಏನೂ ತೊಂದರೆ ಇಲ್ಲ. ನನಗೆ ಅಭಯ. ನೀವು ಬ್ರಾಹ್ಮಣೋತ್ತಮರು, ಹೌದು. ನಾನು ನಿಮ್ಮ ಕಾಲು ಹಿಡಿಬೇಕು, ನೀವು ನನ್ನ ಕಾಲು ಹಿಡಿದು ಏನು ರಾಮನಿಗೆ ಪಾಪ ಹೊರಿಸ್ತೀರಾ? ಅಭಯ ಕೊಟ್ಟಿದ್ದೇನೆ, ಹೇಳಿ. ಈಗ ಧೈರ್ಯ ಬಂತು ರಾಮ. ಬೆಲ್ಲಗಿದ್ದದೆಲ್ಲ ಹಾಲಲ್ಲ. ಓಹೋ ಸ್ವಾಮಿ, ನಿಲ್ಲಿ ನಿಲ್ಲಿ. ಬೆಳ್ಳಗಿದ್ದ ಹಾಲೆಲ್ಲ ನಾನು ಹೇಳಬೇಕು ರಾಮ. ಇವ ನಿಜವಾದ ಬ್ರಾಹ್ಮಣನಲ್ಲ, ಕಪಟಿ. ಅವನು ನೋಡು, ಯಜ್ಞೋಪಯುಕ್ತ ಕಾಣ್ತಾ ಉಂಟ ಅವನು. ಎಲ್ಲಿಂಟು? ಎಂತ ಜೋಗಿ ನಿನಗಿದೆ? ಯಾರ ಜೋಗಿ? ಯಾರ ತಲೆ ಸರಿ ಇಲ್ಲ ಅವನಿಗೆ. ಮತ್ತೆ ಎಂತ ಇವರಿಗೆ ಯಾವಾಗಲೂ ಸಿಕ್ಕಿಸಿ ಹಾಕುದು ಎಂತ ಮಾರ? ನಿಮಗೆಂತ ಶನಿವಾರ ಬೇಕಾ? ಶನಿವಾರ ಬೇಕಾ? ಶನಿವಾರ ಬೇಕು. ಶನಿವಾರ ಎಲ್ಲಿದೆ? ಆ ಶನಿವಾರ
ಓಯ್ ಯಾವುದು ಎಲ್ಲಿರ್ಬೇಕು ಅದು ಅಲ್ಲೇ ಇರ್ಬೇಕು. ಏನು ಸ್ಥಾನ ಪಲಟ ಆದದ್ದು? ಅದು ನಾನು ಬಲ್ಲೆಯಲ್ಲಿದ್ದೆ ರಾಮ. ಅಲ್ಲಿ ಎಂತದ್ದು ಮಾಡುದು ನೀವು? ರಾಕ್ಷಸರು ಅಟ್ಟಾಯಿಸಿಕೊಂಡು ಬರುವಾಗ ಎಂತದ್ದು? ರಾಕ್ಷಸ ರಾಮ. ಯಾರು? ನೀವಲ್ಲ, ರಾಕ್ಷಸ. ನೀವು ಏನು ಗಡಿಬಿಡಿ ಮಾಡಬೇಡಿ, ತೊಂದರೆ ಇಲ್ಲ, ಸರಿಯಾಗಿ ಮಾತಾಡಿ. ಅಲ್ಲ, ರಾಕ್ಷಸ. ರಾಮನು ಮಾತಾಡುದು ಅದು ವೇದವಾಕ್ಯ ಆಗಿರ್ಬೇಕು. ರಾಮ ರಾಮ ಅಲ್ಲಿ ರಕ್ಕಸ, ಅಲ್ಲಿ ರಕ್ಕಸ ಅಟ್ಟಾಡಿಸಿಕೊಂಡು ಬರುವಾಗ ನಾನು ಬಲ್ಲೆಯಲ್ಲಿ ಅಡಗಿ ಕೊಡ್ಕೊಂಡು ಅಡವಿ ಕೂತ್ಕೊಂಡಿದ್ದೆ. ಅಡವಿ ಅಲ್ಲ, ಅಡಗಿ ಕೂತ್ಕೊಂಡಿದ್ದೆ. ಆಗ ಬಲ್ಲೆಯಿಂದ ಎದ್ದು ಹೋಗುವಾಗ ಇದು ಹೆಗಲಿಲ್ಲಿದ್ದದು ಇಲ್ಲಿಗೆ ಸೊಂಟಕ್ಕೆ ಭಲ್ಲಟ ರಾಮ. ಗುರುಗಳೇ ಎಂತದಿ? ನಂಬಬೇಡ ನಂಬಬೇಡ, ಅವನ ಕಣ್ಣು ನೋಡು, ಕಣ್ಣು ಕೆಂಪಾಗಿದೆ ನೋಡು, ಅವನ ಕಣ್ಣು ನೋಡು. ಕಣ್ಣು ಕೆಂಪಾದ ಹೇಗೆ? ಅದು ಯಾಗದ ಹೊಗೆಯಿಂದ 4 ದಿವಸದಲ್ಲಿ ಕಣ್ಣು ಕೆಂಪಾಯಿತು. ನಿಮ್ಮ ಮಾತಿಗೂ ಅಭಿನಯಕ್ಕೂ ಸಂಬಂಧವೇ ಇಲ್ಲ. ಯಾಗದ ಹೊಗೆ ಕೆಲವು ದಿನಗಳ ಅಭಿನಯ ಮಾಡಿದೆ ಅಂತ ನೀವು? ಅದು ಯಾಗದ ಹೊಗೆ. ರಾಮ ನಂಬಬೇಡ ನಂಬಬೇಡ, ಇವ ಎಷ್ಟು ಚಾಣಾಕ್ಷ ಎಂಬುದು ಇವನ ಮಾತಿನಲ್ಲೇ ಗೊತ್ತಾಗ್ತದೆ. ನನಗೆ ಸ್ವಲ್ಪ ಏನೋ ಅನುಮಾನ ಬರ್ತಾ ಉಂಟಲ್ಲ. ಅವನ ಕೈಯ ಉಗುರು ನೋಡು, ಅವನ ಕೈಯ ಉಗುರು ನೋಡು, ಅವನ ಕಾಲಿನಲ್ಲಿರುವಂತಹ ಉಗುರು ನೋಡು, ಅವನನ್ನು ನೋಡು. ವಿಶೇಷವಾದ ಇವನ ಈ ಬ್ರಾಹ್ಮಣ ವೇಷ ಉಂಟಲ್ಲ, ವೇಷ ಮಾಡಿದ್ದ. ಹೌದು, ಇದಕ್ಕೆ ಮನ್ನಣೆ ಕೊಟ್ಟು. ಯಾರು ಇವ? ಇವ ಅವನೇ ಮಾರೀಚನೆ, ಬೇರೆ ಯಾರು? ಪುಣ್ಯಾತ್ಮ, ನಿನಗೆ ಹೋಗಿ ಹೋಗಿ ಅಷ್ಟು ಒಳ್ಳೆಯವರ ವೇಷ ಮಾಡಿ ಆ ವೇಷದ ಮರ್ಯಾದೆ ರಾಮ. ಗುರುಗಳೇ, ಇವ ಮಾರೀಚ ರಕ್ಕಸ, ಯಜ್ಞ ಕಂಟಕ, ಆದ್ರೂ ಬದುಕುವುದಕ್ಕೆ ಬೇಕಾಗಿ ಬ್ರಾಹ್ಮಣ ವೇಷ ಮಾಡಿ ಬಂದಿದ್ದಾನೆ ಅಲ್ವೋ? ಸ್ವರ್ಗಲೋಕದಲ್ಲಿ ಸುರರು ಹೇಗೆ ಶ್ರೇಷ್ಠರೋ, ಭೂಲೋಕದಲ್ಲಿ ಬ್ರಾಹ್ಮಣರನ್ನು ನಾವು ದೇವತೆಗಳು ಅಂತ ಪೂಜಿಸ್ತೇವೆ. ಹಾಗಾಗಿ ಇವ ವೇಷ ಮಾಡಿದ್ದು ಬ್ರಾಹ್ಮಣರು. ಹಾಗಾಗಿ ನಾನು ಇವನನ್ನು ಕೊಲ್ಲುವುದಿಲ್ಲ. ಇವನಿಗೆ ಮರ್ಯಾದೆ ಅಲ್ಲ, ಇವನ ಬ್ರಾಹ್ಮಣ ವೇಷಕ್ಕೆ ನಾವು ಮರ್ಯಾದೆ ಕೊಡಬೇಕು, ಅಯೋಧ್ಯೆಯವರಾಗಿದ್ದುಕೊಂಡು. ಹಾಗಂತ ಇಲ್ಲಿರುವುದಕ್ಕೆ ಇವನನ್ನು ಬಿಡುವುದಿಲ್ಲ. ಬಿಡಬೇಡ. ಈಗ ಇನ್ನು ನೀನಿಲ್ಲಿರುವುದಲ್ಲ, ನಾವು ಇಲ್ಲಿ ಇರ್ಲಿಕ್ಕೆ ಬಂದದ್ದು, ಗೊತ್ತಾಯ್ತಲ್ಲ ರಾಮ? ಇದುವೇ ಕೊನೆ. ಇನ್ನು ಇಲ್ಲಿ ನಿನ್ನ ಮುಖ ತೋರಿಸಬಾರ್ದು. ಮಾನವಾಸ್ತ್ರ ತೆಗೆದಿದ್ದೇನೆ. ಸರಿಯಾಗಿ ನೋಡಿದರೆ ಇಬ್ಬರು ಬಾಲಕರು, ಮನುಜರು, ಅದರೊಟ್ಟಿಗೆ ಒಬ್ಬ ಯೋಗಿ. ಹೌದೇನೋ? ನಾವು ಈ ಪ್ರದೇಶದಲ್ಲಿ ಅದೆಷ್ಟೋ ಸಮಯದಿಂದ ವಾಸ ಮಾಡುತ್ತಾ ಇದ್ದವರು. ಈ ಪ್ರದೇಶಕ್ಕೆ ನಮ್ಮದೇ ಆದ ಹೆಸರನ್ನು ಕೊಟ್ಟಿದ್ದೇವೆ, ತಾಟಕೀವನ ಎಂಬ ಹಾಗೆ. ಆದರೆ ನೀವು ಬಂದದ್ದು ಮೊನ್ನೆ. ಸರಿಯಾಗಿ ಲೆಕ್ಕ ಹಾಕಿದ್ರೆ ಎಷ್ಟು ದಿವಸ ಆದದ್ದು ಇಲ್ಲಿಗೆ? 6 ದಿವಸವೋ 7 ದಿವಸವೋ ಅಷ್ಟೇ ಆದದ್ದು. ಇನ್ನೊಂದು 2 ದಿವಸ ಇರಬೇಕು ಅಂತ ಉಂಟು. ನಿಮ್ಮನ್ನು ಇರಗೊಡುವುದಕ್ಕೆ ನಾನು ಬಿಡುವುದಿಲ್ಲ. ಅದಕ್ಕಾಗಿಯೇ ನಾನು ಬಂದಿದ್ದೇನೆ. ನಮ್ಮ ಈ ಪ್ರದೇಶದಲ್ಲಿ ನೀವು ಬಂದಿದ್ದೀರಿ, ನಿಮ್ಮನ್ನು ನಾನೇ ತಿನ್ನುತ್ತೇನೆ. ನಿನ್ನನ್ನು ನಿಗ್ರಹಿಸುವ ನಿಸ್ಸೀಮ ನಾನಾಗ್ತೇನೆ. ಹಾಗಾಗಿ ನಿನ್ನನ್ನು ಯಮನಾಲಯ ಕಟ್ಟುವಾಗ ನಿನ್ನನ್ನು ರಕ್ಷಿಸುವುದಕ್ಕೆ ಯಾರು ನನ್ನನ್ನು
ಸರಿಯಾಗಿ ನೋಡಿದರೆ ಹಾ. ನನ್ನ ಕಿರು ಬೆರಳ ಗಾತ್ರಕ್ಕೂ ಇಲ್ಲ. ಹಾ. ಹಾಗಾಗಿ ನಿಮ್ಮನ್ನು ಇಷ್ಟರವರೆಗೆ ನಾನು ಸುಮ್ಮನೆ ಬಿಟ್ಟದ್ದು ಯಾಕೆ? ನನ್ನ ಒಂದು ಹೊತ್ತಿನ ತುತ್ತಿಗೂ ನೀವು ಸಾಕಾಗುವುದಿಲ್ಲ. ಓಹೋ. ನೀವು ಸ್ವಲ್ಪ ಇನ್ನು ದೊಡ್ಡವರಾಗಿ ಮತ್ತೆ ನಿಮ್ಮನ್ನು ನಾನು ತಿನ್ನುತ್ತೇನೆ ಅನ್ನೋ ಹಾಗೆ. ಆದರೆ ನೀವು ನನ್ನನ್ನು ಕೊಲ್ಲುವುದಕ್ಕೆ ಮುಂದುವರಿದರೆ, ನನ್ನನ್ನು ಸೀಳುವುದಕ್ಕೆ ಮುಂದುವರಿದರೆ ನಿಮ್ಮನ್ನು ನಾನೇ ಸೀಳುತ್ತೇನೆ. ರಾಮನಿಗೆ ಮಾತಿನ ಬಿಟ್ಟು ಕೋಣನಿಗೆ ದೊಣ್ಣೆ ಬಿಟ್ಟು ಎನ್ನುವ ಹಾಗೆ ನಿನಗೆ ಮಾತು ಪಥ್ಯವಾಗುವುದಿಲ್ಲ. ಶರದ ಹದ್ದಿಯ ಯಾರು ಯಾರಿಗೆ ಬಿಟ್ಟು ಅನಿಮಿಷರು ಶುಭ ವೃಷ್ಟಿ ಸುರಿದ ಭೂಮಳೆಯ ಗೆರೆಯ ರಾಮಲಕ್ಷ್ಮಣರೇ, ಗುರುಗಳಯ್ಯ. ಶಹಬ್ಬಾಸ್ ಮಕ್ಕಳೇ, ಶಹಬ್ಬಾಸ್. ಹ, ನಿಮ್ಮ ಬಗ್ಗೆ ಬಹಳ ಹೆಮ್ಮೆಯನ್ನು ಪಡುತ್ತೇನೆ ನಾನು. ಎಲ್ಲವೂ ನಿಮ್ಮ ಆಶೀರ್ವಾದ ಗುರು. ಯಾಕೆ ಬಲ್ಲಿರ? ಆ ಮಾರೀಚನನ್ನು ಮಾನವಾಸ್ತ್ರವನ್ನು ಪ್ರಯೋಗಿಸಿ 7 ಸಮುದ್ರಗಳ ಆಚೆ ಬಿಸಾಡಿದ ನೀನು ಆ ಸುಬಾಹುವನ್ನು ಕೊಲ್ಲಲು ಅಗ್ನಿಶರ ಹಾಗೂ ವಾಯುವಾಸ್ತ್ರವನ್ನು ಪ್ರಯೋಗಿಸಿ ಆತನನ್ನು ಮಾತ್ರವಲ್ಲ ಸಕಲ ನಿಶಿಚರ ವೀರರನ್ನೆಲ್ಲ ಕೊಂದು ಕಡಹಿದ್ದೀರಿ. ದುಷ್ಟ ಮುಕ್ತವಾಗಿದೆ ಈ ಪ್ರದೇಶ. 7 ದಿನಗಳ ಯಜ್ಞವೂ ಪೂರ್ಣವಾಗಿದೆ ಮಕ್ಕಳೇ. ಅದು ನಿಮ್ಮ ಈ ಸಾಹಸವನ್ನು ಕಂಡು ದೇವತೆಗಳೇ ಸಾಕ್ಷಾತ್ ಪ್ರದಕ್ಷಿಣಾಗಿ ಸುಮವೃಷ್ಟಿಯನ್ನೇ ಕರೆಯುತ್ತಾ ಇದ್ದಾರೆ. ಧನ್ಯನಾದೆ ರಾಮ, ಧನ್ಯನಾದೆ. ಅದು ಈ ಸ್ನಾನಾದಿ ಕರ್ಮಗಳನ್ನು ನಾವು ಮುಗಿಸಬೇಕಾಗಿದೆ. ಅದಕ್ಕಾಗಿ ಬನ್ನಿ ಈ ಕಡೆ ಅದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿದ ನಮಗೆ ಮಿಥಿಲೆ ಅಂತ ಒಂದು ಆಹ್ವಾನ ಬಂದಿದೆ. ಏನಂತೆ? ಅಲ್ಲಿ ವಿಶೇಷವಾದಂತ ಒಂದು ಯಜ್ಞ ನಡೆಯುತ್ತಾ ಇದೆ ಅಂತ. ಅದರಲ್ಲಿ ಭಾಗವಹಿಸುವುದಕ್ಕಾಗಿ ಮಿಥಿಲೇಶ ಜನಕನು ನಮಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಅಲ್ಲಿ ಸುನಾಭ ಎಂಬ ಶಿವಧನುಸ್ಸು ಇದೆ ಅಂತೆ. ಅದನ್ನು ಕ್ಷತ್ರಿಯರು ಈ ವೀರರಿಗೆ ನೋಡುವುದಕ್ಕಾಗಿ ಅಲ್ಲಿ ಇಟ್ಟಿದ್ದಾರಂತೆ. ಅದನ್ನು ನೋಡುವ ಒಂದು ಅವಕಾಶ ನಿಮಗೂ ಇದೆ. ಹೋಗೋಣವೇ ಗುರುಗಳೇ? ಹಾ. ನಾವಿಲ್ಲಿಗೆ ಬಂದದ್ದೇ ವಿಶೇಷವಾದದ್ದನ್ನು ಪಡೆಯುವುದಕ್ಕೆ ನಿಮ್ಮಿಂದ. ಹೌದಲ್ವೇ? ಮಾತ್ರ ಅಲ್ಲ, ವಿಶೇಷವಾದದ್ದನ್ನು ನೋಡುವುದಕ್ಕೆ. ವಿಶೇಷವಾದದ್ದನ್ನು ಕೊಟ್ಟಂತಹ ನೀವು ವಿಶೇಷವಾದಂತಹ ಸುನಾಭವನ್ನು ನೋಡುವುದಕ್ಕೆ ಅವಕಾಶ ಮಾಡಿಕೊಡ್ತೀರಂತಾದ್ರೆ ಹಾ. ಇದಕ್ಕಿಂತ ದೊಡ್ಡ ಭಾಗ್ಯ ಉಂಟಾ? ನಿಮ್ಮನ್ನೇ ಹಿಂಬಾಲಿಸಿ. ಹೋಗೋಣ ಬನ್ನಿ. ಮಿಥಿಲಾಧಿಪತಿ ಜನಕ ಭೂವರನು ಮಿಥಿಲಾಧಿಪತಿ ಜನಕ ಭೂವರನು
ಮಂತ್ರಿ ಮಾಂಡಲಿಕರೇ, ಇಂದು ಯಜ್ಞಾವಸನದಲ್ಲಿ ಭೂಶೋಧನ ಕಾರ್ಯದಲ್ಲಿ ತೊಡಗಿದಾಗ ನೇಗಿಲ ಮೊನೆಗೆ ಸಿಕ್ಕಿದ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರೊಳಗಿದ್ದ ಅಲೌಕಿಕ ಸೌಂದರ್ಯ ತೇಜವುಳ್ಳ ಹೆಣ್ಣು ಶಿಶುವನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗಿ ದೈವ ಪ್ರಸಾದವೆಂದು ಬಗೆದು ಸಂತಾನಹೀನನಾದ ನಾನು ಆ ಮಗುವಿಗೆ ಸೀತೆ ಎಂಬ ಹೆಸರನ್ನಿತ್ತು ಸಾಕಿದ್ದೇನೆ. ನಾರದರ ಸೂಚನೆಯಂತೆ ಈಗ ವಿವಾಹ ವಯಸ್ಕಳಾಗಿರುವ ಸೀತೆಗೆ ಪೌರುಷವೇ ಫಲವಾಗಿರುವ ಪರಿಣಯವನ್ನು ನಿರ್ಧರಿಸಿ ದೇಶಾಧಿಪರರಿಗೆ ಆಮಂತ್ರಣಗೊಳಿಸಿದ್ದಾಗಿದೆ. ಅದು ಹೌದು. ಪರಿಚಾರಕ ಸ್ವಾಮಿ, ಏನು ರಾಜಕುಮಾರರು ಬರುತ್ತಾ ಇದ್ದಾರೆ? ಎಲ್ಲಾ ದೇಶದ ರಾಜಕುಮಾರರು ಇಲ್ಲಿ ಬರ್ಲಿಕ್ಕೆ ಸಿದ್ಧರಿದ್ದಾರೆ. ಕರೆಯೋಣವೇ? ಸರಿ. ಸ್ಪರ್ಧೆಗೆ ಎಲ್ಲಾ ಸಿದ್ಧ ನಡೆದಿದೆ. ಹೌದು, ಎಲ್ಲಾ ಸಿದ್ಧತೆಗಳು ನಡೆದಿದೆ. ಸೀತಾ ಮಾತೆ ಒಬ್ರು ಬರ್ಲಿಕ್ಕೆ. ಹಾಗಾದ್ರೆ ಸ್ವಯಂವರಕ್ಕೆ
ಪ್ರಖ್ಯಾತವಾದ ಅಂಗದೇಶದ ರಾಜ ಅಂಗದೇಶದ ರಾಜ ಮಂಗದೇಶದ ರಾಜ ಅರೆ ಅಂಗದೇಶದ ರಾಜ ಭದ್ರಸೇನೆಂದರೆ ನಾನು ನೀವೇ ಹಾ ಓಹೋ. ಸೀತೆಯನ್ನು ವರಿಸುವುದಕ್ಕಾಗಿ ಬಂದಿದ್ದೇನೆ ಹಾ. ಬಡಕ್ಕಾಗಿ ಇಟ್ಟಂತಹ ಬಿಲ್ಲನ್ನು ನಾನೇ ಎತ್ತುತ್ತೇನೆ ಸಾಧ್ಯವಾಗುತ್ತಾ ಎತ್ತುತ್ತೇನೆ ಎತ್ತಿ ನೋಡಿ. ಇನ್ನೊಮ್ಮೆ ಎತ್ತಬೇಕಾ ಎಂತದನ್ನು? ಇನ್ನೊಮ್ಮೆ ಎತ್ತಬೇಕಾ ಇನ್ನೊಮ್ಮೆ ನೀವು ಎತ್ತಿದ್ರೆ ನಿಮ್ಮನ್ನು 4 ಮಂದಿ ಎತ್ತಬೇಕಾಗ್ತದೆ. ಒಬ್ಬ ನೀವು ಯಾವ ದೇಶದ ರಾಜ? ಅಂಗದೇಶದ ನಿಮ್ಮ ಅಂಗಾಂಗ ಸರಿ ಉಂಟಾ ಈಗ? ಸರಿ ಸರಿ ಇದೆ ಸರಿ ಇದೆಯಲ್ಲ? ಸರಿ ಇದೆ ಇದು ನಿಮ್ಮಿಂದ ಆಗ್ಲಿಕ್ಕಿಲ್ಲ. ಮತ್ತೆ ಅಲ್ಲಿ ಭೋಜನ ಶಾಲೆಯಲ್ಲಿ ಭೋಜನ ತಯಾರಾಗಿದೆ, ಅದಕ್ಕೆ ಹೋಗಿ 4 ಪಟ್ಟು ತಿಂದು ಸೀದಾ ಮನೆಗೆ ಹೋಗಿ. ಬಂದ ಕಾರ್ಯವೇನು ನಡೆದಿಲ್ಲ ಹಾ, ಅದೇ. ಹಾಗಾದ್ರೆ ತೆರಳುತ್ತೇನೆ ಭೋಜನ ಶಾಲೆ ಅಂತ ಹೋಗಿ ನಿಮ್ಮ ಹೆಸರು?